ಗರ್ವ ಹಾಗೂ ಗತ್ತು ಅಂಡ್ ನೋಡಕ್ಕೆ ಎತ್ತರವಾಗಿರೋ ಈ ಹುಡುಗನ ಜೀವನದಲ್ಲಿ ಎಲ್ಲಾನು ಇತ್ತು, ಆದ್ರೆ ಅವ್ರು ಅದ್ ಯಾವ್ದ್ರ ಮೇಲೂ ಡಿಪೆಂಡ್ ಆಗದೇನೆ ಬಾಳ್ಬೇಕು ಅಂತಾರೆ. ಇದೆಲ್ಲ ಹೊರತುಪಡಿಸಿ ಅವ್ರಿಗೆ ಸ್ವಂತವಾಗಿ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋ ಛಲ ಇತ್ತು. ಕಿಚ್ಚ ಸುದೀಪ್ ಇವರು ಕುಟುಂಬ ಸಪೋರ್ಟ್ ಇಲ್ದೇನೆ ತನ್ನ ಸ್ವಂತ ಶ್ರಮದಿಂದ ದೊಡ್ಡ ಹೆಸರು ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಸಿಕ್ಕಿರೋ ಚಿಕ್ಕ ಪುಟ್ಟ ಪಾತ್ರಗಳನ್ನ ಒಪ್ಕೊಂತಾರೆ. ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ಪಾತ್ರಗಳಾಗ್ಲಿ ಯಾವುದೇ ಸಿನಿಮಾಗಳಾಗ್ಲಿ ಇವ್ರ ಕೈ ಹಿಡಿಯಲ್ಲ. ಅವರು ಆವಾಗ ಅಸಹಾಯಕನಾಗ್ತಾರೆ. ಆದ್ರೆ ಕುಸ್ದು ಸುಮ್ನೆ ಕೂರಲ್ಲ, ನಿರಂತರವಾಗಿ ಪ್ರಯತ್ನ ಪಡ್ತಾರೆ ಅಂಡ್ ಅವಕಾಶಗಳಿಗೋಸ್ಕರ ಅಲ್ದಾಡ್ತಾರೆ. ಆ ಟೈಮಲ್ಲಿ ಕಿಚ್ಚ ಸುದೀಪ್ ಅವ್ರಿಗೆ ಎಷ್ಟೋ ಪತ್ರಿಕೆಗಳು ಅನಿಷ್ಟ ಅಂತ ಕೂಡ ಅಂದಿದ್ದಾವೆ. ಇವುಗಳೆಲ್ಲ ಅವಾಗ ಸುದೀಪ್ ಅವ್ರಿಗೆ ತುಂಬಾ ಡಿಸ್ಟರ್ಬ್ ಮಾಡಿದ್ವು. ಇವುಗಳನ್ನೆಲ್ಲ ದಾಟ್ಕೊಂಡು ಅವರು ಚಿತ್ರರಂಗದಲ್ಲಿ ಬೆಳೆದ್ ಬಂದಿರೋದು ಒಂದು ಇತಿಹಾಸನೇ ಸರಿ. ಇವಾಗ ಕಿಚ್ಚ ಸುದೀಪ್ ಅವರು ಬರೀ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಭಾರತದ ಸೂಪರ್ ಸ್ಟಾರ್ ನಟರಲ್ಲೂ ಕೂಡ ಒಂದು ಪ್ರಮುಖ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಹೌದು, ಕಿಚ್ಚ ಸುದೀಪ್ ಅವರು ನಟಿಸಿರೋ ಈಗ ಫಿಲ್ಮ್ ನಟನೆಗೆ ಎಂತವ್ರು ಬೇಕಾದ್ರೂ ಸಲಾಂ ಹೊಡಿತಾರೆ. ಅವ್ರ ನಟನೆಗೆ ಮರೆ ಹೋಗದೆ ಇರೋರೇ ಇಲ್ಲ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಸುದೀಪ್ ಅವರು ಭಾರತದ ಸುಪ್ರಸಿದ್ಧ ನಟ ಅಷ್ಟೇ ಅಲ್ಲ, ನಿರ್ದೇಶಕ, ನಿರ್ಮಾಪಕ, ಕತೆಗಾರ, ಗಾಯಕ ಹಾಗೂ ಕಿರುತೆರೆ ನಿರ್ಮಾಪಕ ಇತ್ಯಾದಿ. ಇಷ್ಟೆಲ್ಲ ಆಗಕ್ಕಿಂತ ಮುಂಚೆ ಅವರು ಕೂಡ ಒಬ್ರು ಸಾಧಾರಣವಾಗಿರೋ ವ್ಯಕ್ತಿ. ಸೊ ಇವ್ರ ಕತೆ ನಮ್ಗೆ ಹೇಳೋದಿಷ್ಟೇ, ಎಲ್ಲ ಇದೆ ಅಂತ ಸುಮ್ನೆ ಕೂರಬಾರ್ದು, ಏನು ಇಲ್ಲ ಅಂತ ದುಃಖ ಪಡಬಾರ್ದು, ಜೀವನದಲ್ಲಿ ನಮ್ದೇ ಆದ ಒಂದು ಗುರ್ತ್ ಮಾಡದೆ ಸಾಯ್ಬಾರ್ದು. ಸೊ ನಿಮ್ ಫ್ರೆಂಡು ಕೂಡ ಕಿಚ್ಚ ಸುದೀಪ್ ಅವ್ರ ಫ್ಯಾನ್ ಆಗಿದ್ರೆ ಅವ್ರಿಗೆ ಈ ರೀಲ್ನ ಶೇರ್ ಮಾಡಿ ಅಂಡ್ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ನ ಮುಖಾಂತರ ತಿಳಿಸಿ.